ನಮಸ್ಕಾರ ಸ್ನೇಹಿತರೆ. ಇತಿಹಾಸದ ಕೆಲ ಕ್ಷಣಗಳು ಮಾತ್ರವಲ್ಲ, ಕೆಲ ತೀರ್ಮಾನಗಳು ಲಕ್ಷಾಂತರ ಜೀವಗಳ ಮೇಲೆ ಭಾರವಾಗಿ ಬಿಡಬಹುದು ಅಥವಾ ಜೀವವನ್ನೇ ಕಳೆಯಬಹುದು. ಅಂತಹದೇ ಒಂದು ತೀರ್ಮಾನದಿಂದ ಜಗತ್ತಿನ ಇತಿಹಾಸದಲ್ಲಿ ಮೂಡಿದ ಭೀಕರ ಅಧ್ಯಾಯ 1945 ಆಗಸ್ಟ್ 6ಕ್ಕೆ ಹಿರೋಶಿಮಾ ಬಾಂಬ್ ಸ್ಫೋಟ. ಹೌದು, ಹಿರೋಶಿಮಾ ನಾಗಾಸಾಕಿ ಮೇಲೆ ಆದಂತಹ ಸ್ಫೋಟ ಇಂದಿಗೂ ಯಾರೂ ಮರೆಯೋದಿಲ್ಲ. ಆಗಸ್ಟ್ 6ಕ್ಕೆ ಹಿರೋಶಿಮಾ ದಿನಾಚರಣೆಯನ್ನು ಇಂದಿಗೂ ಕೂಡ ಆಚರಿಸ್ತಾರೆ. ದೇಶದ ಶಾಂತಿಯ ಬಗ್ಗೆ ಇಂದಿಗೂ ಕೂಡ ನೆನೀತಾರೆ. ಇದು ಕೇವಲ ಒಂದು ಸ್ಫೋಟವಲ್ಲ, ಇದು ಮಾನವೀಯತೆ ಎದ್ದು ನೋಡಿದ ಒಂದು ಕೂಗು. ವಿಜ್ಞಾನದ ದುರ್ವಿನಿಯೋಗ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಮರ್ಯಾದೆಗಳ ಮೀರಿದ ರಾಜಕೀಯ ಆಟವೂ ಕೂಡ ಇಲ್ಲಿ ನಾವು ಕಾಣಬಹುದಾಗಿದೆ. ಅಷ್ಟಕ್ಕೂ ಆ ದಿನ ಏನಾಯಿತು, ಯಾಕಾಯಿತು, ಹಾಗೂ ಇದರಿಂದ ಆದ ಪರಿಣಾಮ ಏನು, ಪ್ರಸ್ತುತ ಈಗಿನ ಪರಿಸ್ಥಿತಿ ಹೇಗಿದೆ, ಈ ಎಲ್ಲದರ ಬಗ್ಗೆ ಸಮಗ್ರವಾಗಿ ಒಂದೇ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ.